ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಜನಿ. ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ಇಂಟೆನ್ಷನ್ ಏನು ಅಂದರೆ, ಇವಾಗ ನಾವು ಎಲ್ಲ ಮಕ್ಕಳನ್ನ ನಾವು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಅಂದರೆ ಕಾನ್ವೆಂಟ್ ಸ್ಕೂಲ್ಗೆ ಹಾಕ್ತೀವಿ. ಅದರಲ್ಲಿ ಎಲ್ಲ ಸಬ್ಜೆಕ್ಟು ಇಂಗ್ಲೀಷಲ್ಲೇ ಇರುತ್ತೆ. ಒಂದು ಕನ್ನಡ ಮತ್ತು ಹಿಂದಿ ನಮಗೆ ಆಪ್ಷನಲ್ ಇರುತ್ತೆ. ಅದರಲ್ಲಿ ನಾವು ಕನ್ನಡ ಆದರೂ ತಗೋಬೋದು, ಹಿಂದಿ ಆದರೂ ತಗೋಬೋದು. ತುಂಬ ಜನ ಕನ್ನಡ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋತಾರೆ. ಕನ್ನಡ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋತಾರೆ, ಅದರಲ್ಲಿ ಚೆನ್ನಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ ಆಗಲ್ಲ ಅವರಿಗೆ. ಯಾಕಂದರೆ ಎಲ್ಲ ಸಬ್ಜೆಕ್ಟ್ಗಳು ಇಂಗ್ಲೀಷಲ್ಲೇ ಇರುತ್ತೆ. ಸೊ ಕನ್ನಡ ಅವ್ರಿಗೆ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ, ಅದನ್ನು ನೆನಪಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾವು ಕನ್ನಡದ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಮಕ್ಕಳಿಗೆ, ಎಸ್ಪೆಷಲಿ ಕಾನ್ವೆಂಟ್ ಮಕ್ಕಳಿಗೆ. ಇವಾಗಿನ ಟೈಮಲ್ಲಿ ತುಂಬ ಜನ ಪೇರೆಂಟ್ಸಿಗೆ ಟೈಮ್ ಇರಲ್ಲ, ಎಸ್ಪೆಷಲಿ ಅವ್ರಿಗೆ ಕನ್ನಡನೂ ಕರೆಕ್ಟಾಗಿ ಬರ್ತಿರಲ್ಲ ಮಾತಾಡೋಕ್ಕೆ. ಸೊ ಅದರಿಂದ ಕನ್ನಡ ತುಂಬ ಮಾರ್ಕ್ಸ್ ಕಡಿಮೆ ಬಂದು ಅವರು ಕನ್ನಡದಲ್ಲಿ ಹಿಂದೆ ಬೀಳ್ತಾರೆ. ಇದನ್ನು ತಪ್ಪಿಸೋಕ್ಕೆ ನಾವೇನು ಮಾಡಬೇಕಂದ್ರೆ, ಕನ್ನಡನ ಒಂದು ಈಸಿ ವೇಯಲ್ಲಿ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಅದು ಈಸಿ ವೇ ಹೇಗೆ ಗೊತ್ತಾಗುತ್ತೆ ಅಂದರೆ, ಅದರ ಪೇರೆಂಟ್ಸಿಗೆ ಅಂದರೆ ಮಕ್ಕಳ ಪೇರೆಂಟ್ಸಿಗೆ ಕನ್ನಡ ಕರೆಕ್ಟಾಗಿ ಬರ್ತಾ ಇರಬೇಕು. ಕನ್ನಡ ಬರ್ತಾ ಇಲ್ಲ, ಅವರು ಕನ್ನಡ ಸಬ್ಜೆಕ್ಟನ್ನೇ ಕಲ್ತಿಲ್ಲ ಅಂದರೆ ಬೇರೆ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಮಾರ್ಕ್ಸ್ಗಳು ಕಡಿಮೆ ಬರ್ತಾ ಹೋಗುತ್ತೆ, ಅದರಲ್ಲಿ ಹಿಂದೆ ಬೀಳ್ತಾರೆ. ಅದರಿಂದ ಅಕಾಡೆಮಿಕ್ ಮಾರ್ಕ್ಸ್ಗಳೆಲ್ಲ ಕಡಿಮೆ ಆಗ್ಕೊಂಡು ಹೋಗುತ್ತೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅದರಲ್ಲಿ 13 ಸ್ವರಗಳು, 34 ವ್ಯಂಜನಗಳು ಮತ್ತು 2 ಅನುಸ್ವಾರ ಮತ್ತು ವಿಸರ್ಗಗಳು. ಟೋಟಲ್ ಆಗಿ 49 ಅಕ್ಷರಗಳಿವೆ, ಅಂದರೆ ಲೆಟರ್ಸ್. 13 ಸ್ವರಗಳು ಅಂದರೆ ವವಲ್ಸ್. ಇವಾಗ ನಾವು ಇಂಗ್ಲೀಷಲ್ಲಿ ಹೇಗೆ ವವಲ್ಸ್ ಅಂತ ಕರಿತೀವಲ್ವ, ಅದೇ ಥರ ಕನ್ನಡದಲ್ಲಿಯೂ ಸಹ ವವಲ್ಸ್ಗಳಿದೆ. ಅಂದರೆ ಅ, ಆ, ಇ, ಈ, ಉ, ರು ಆ ತರಹದಲ್ಲಿ. ದೆನ್ ನೆಕ್ಸ್ಟ್ ಬರೋದು ವ್ಯಂಜನಗಳು, ಅಂದರೆ ಕಾನ್ಸನೆಂಟ್ಸ್. ಇಂಗ್ಲೀಷಲ್ಲಿ ಹೇಗೆ ಇದೆ ಕಾನ್ಸನೆಂಟ್ಸ್, ಆ ಥರ ಕನ್ನಡದಲ್ಲಿಯೂ ಕಾನ್ಸನೆಂಟ್ಸ್ಗಳು ಇರುತ್ತೆ. ಸೊ ಟೋಟಲ್ ಆಗಿ ನಮಗೆ 49 ಲೆಟರ್ಸ್ಗಳು ಕನ್ನಡದಲ್ಲಿ ಇರುತ್ತೆ. ಓಕೆನಾ? ನಾವು ಇವಾಗ ಅದನ್ನು ಒಂದೊಂದಾಗಿ ಕಲಿಯೋಣ ಬನ್ನಿ. ಕನ್ನಡದಲ್ಲಿ ಫಸ್ಟ್ ಸ್ವರ ಅಂದರೆ ಅ ಇಂದನೇ ಕನ್ನಡ ಫಸ್ಟು ಸ್ಟಾರ್ಟ್ ಆಗೋದು. ಫಸ್ಟ್ ಇವಾಗ ಅ ಅನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಕಲೀರಿ. ಅಪ್ವರ್ಡ್ ಯು ಥರ ಹಾಕಿ ಇದನ್ನು ಡೌನ್ವರ್ಡ್ ಕರ್ವ್ ಮಾಡಿ ಒಂದು ಸ್ಟ್ರೇಟ್ ಲೈನ್ ಹಾಕಬೇಕು. ತುಂಬಾ ಈಸಿ. ಚಿಕ್ಕ ಮಕ್ಕಳಿಗೆ ಒಂದು ಚಿಕ್ಕ ಸ್ಲೇಟನ್ನು ಕೊಟ್ಟು ನೀವು ಈ ಥರ ಅಪ್ವರ್ಡ್ ಕರ್ವ್, ದೆನ್ ಕಮ್ ಡೌನ್, ದೆನ್ ಗೋ ಸ್ಟ್ರೇಟ್ ಅಂತ ಹೇಳಿ ಇದನ್ನು ಬರೆಸಿ ಒಂದು 10 ಟೈಮ್ಸ್ ಅದರ ಮೇಲೆ ಒತ್ತಿ ಬರೆಸಿದ್ರೆ ಅ ಅನ್ನೋ ಅಕ್ಷರನ ಬೇಗ ಕಲಿತಾರೆ ಮಕ್ಕಳು. ಇದನ್ನು ತಪ್ಪದೆ ಮಾಡಿ ಅ ಅನ್ನೋ ಅಕ್ಷರನ ಬೇಗ ಕಲೀರಿ. ಇವಾಗಿನ ಕಾಲದ ಪೇರೆಂಟ್ಸ್ಗಳಿಗೆ ಟೈಮು ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ತುಂಬ ಪೇರೆಂಟ್ಸ್ಗಳು ವರ್ಕಿಂಗ್ ಇರುತ್ತೆ, ಅವರಿಗೆ ಸಮಯದ ಅಭಾವ ಜಾಸ್ತಿ ಇರುತ್ತೆ. ಇನ್ನೂ ಕೆಲವು ಪೇರೆಂಟ್ಸ್ಗಳಿಗೆ ಬೇರೆಯ ಒಂದು ಕಮಿಟ್ಮೆಂಟ್ಸ್ಗಳಿರುತ್ತೆ. ಅದಕ್ಕೋಸ್ಕರ ತಮ್ಮ ಎಲ್ಲ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ಲಿಕ್ಕೆ, ಸುಲಭವಾಗಿ ಮಾರ್ಕ್ಸ್ಗಳನ್ನ ತೆಗೆದುಕೊಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅವರು ಹೇಗಾದರೂ ಮಾರ್ಕ್ಸ್ ತೆಗೀಲಿ, ಹೇಗಾದರೂ ಹೋಗಲಿ, ಒಂದೇ ಸಬ್ಜೆಕ್ಟ್ ಅಲ್ವಾ ಅಂತ ನೆಗ್ಲಿಜೆನ್ಸಿನೇ ಜಾಸ್ತಿ ಆಗಿಬಿಡುತ್ತೆ. ಬಟ್ ನಾವಿರೋದು ಕರ್ನಾಟಕದಲ್ಲಿ ಕನ್ನಡ ತುಂಬ ಅವಶ್ಯಕವಾಗಿರುತ್ತೆ. ನಾವು ಪ್ರತಿಯೊಬ್ಬ ಪ್ರಜೆಗೂ ಕನ್ನಡದ ಇಂಪಾರ್ಟೆನ್ಸ್ ಗೊತ್ತಿರಲೇಬೇಕು. ಎಂತಹ ಕಾನ್ವೆಂಟ್ ಮಕ್ಕಳಿಗೆ ಆಗಲಿ, ಎಂತಹ ಮಕ್ಕಳಿಗೆ ಆದ್ರೂ ಕನ್ನಡದ ಅವಶ್ಯಕತೆ ಇರೋದ್ರಿಂದ ಪ್ರತಿಯೊಬ್ಬ ಮಕ್ಕಳು ಕೂಡ ಕನ್ನಡವನ್ನು ಕಲಿಬೇಕು. ಅದನ್ನು ಸುಲಭ ರೀತಿಯಲ್ಲಿ ಕಲಿತ್ರೆ ಅದೇನು ಬಹಳ ಕಷ್ಟವಾದದ್ದು ಅಲ್ಲವೇ ಅಲ್ಲ. ಸೊ ಅದಕ್ಕಾಗಿ ನನ್ನದೊಂದು ಸಣ್ಣ ಪ್ರಯತ್ನ ಕನ್ನಡವನ್ನು ಈಸಿಯಾಗಿ ಮಕ್ಕಳಿಗೆ ಕಲಿಸಿಕೊಡುವುದು. ಈ ಒಂದು ಸಣ್ಣ ಪ್ರಯತ್ನ ತಮಗೆ ಇಷ್ಟ ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.
ತಮಗೇನಾದರೂ ಕ್ವೈರೀಸ್ ಇದ್ದರೆ, ತಮಗೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.